ಇದೇನಿದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಬ್ಯಾಗ್ ತಗೊಂಡು ಎಲ್ಲೋ ಹೋಗ್ತಿದಾರಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ದಿಸ್ ಇಸ್ ಮೈ ಥೈಲ್ಯಾಂಡ್ ಸೀರೀಸ್. ನಾವು ಥೈಲ್ಯಾಂಡ್ ಸೀರೀಸ್ ಅಲ್ಲಿ ಡೇ 3 ಬ್ಯಾಂಕಾಕ್ ಅಲ್ಲಿದ್ದೇವೆ ಅಂಡ್ ದಟ್ ಡೇ ವಾಸ್ ಅವರ್ ಲಾಂಡ್ರಿ ಡೇ. ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಹಿಯರ್, ಮೈ ನೇಮ್ ಇಸ್ ಸೊನಾಲಿ. ನಾನು ಈ ಚಾನಲ್ ಅಲ್ಲಿ ನನ್ನ ಥಾಟ್ಸ್ ಅಂಡ್ ಒಪಿನಿಯನ್ಸ್ ಹೇಳ್ತೇನೆ. ಗೂಗಲ್ ಮ್ಯಾಪ್ಸ್ ಅಲ್ಲಿ ಸರ್ಚ್ ಮಾಡಿ ಹಾಗೆ ಹಾಸ್ಟೆಲ್ ಅಲ್ಲಿ ಇರೋರ ಹತ್ರ ಕೇಳ್ಕೊಂಡು ನಾವು ಈ ವಾಷರ್ ಅಂಡ್ ಡ್ರೈಯರ್ ಹತ್ರ ಬಂದಿದ್ದೇವೆ, ವಿಚ್ ಇಸ್ ಜಸ್ಟ್ ಬಿಹೈಂಡ್ ಸ್ಯಾಮ್ಯಾಟ್ ಮೆಟ್ರೋ ಸ್ಟೇಷನ್. ಥೈಲ್ಯಾಂಡ್ ಸೀರೀಸ್ ಫಸ್ಟ್ ವಿಡಿಯೋ ನೋಡಿದ್ರೆ ಅದರಲ್ಲಿ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ ನಮಗೆ ಲಗೇಜ್ ಅಲವೆನ್ಸ್ ಓನ್ಲಿ 7 kgs. ಸೊ ನಮಗೆ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಯೂಸ್ ಅಂಡ್ ರೀಯೂಸ್ ದ ಸೇಮ್ ಕ್ಲೋತ್ಸ್. ಅದಕ್ಕೆ ಇಲ್ಲಿ ಲಾಂಡ್ರೋಮ್ಯಾಟ್ ಹುಡ್ಕೊಂಡು ಬಂದಿದ್ದೆ. ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಆಯ್ತಾ. ಐ ಹ್ಯಾವ್ ಟ್ರೈ ಟು ಮೇಕ್ ದಮ್ ಇಂಟ್ರೆಸ್ಟಿಂಗ್ ಬಟ್ ಇನ್ಫಾರ್ಮೇಟಿವ್ ಆಸ್ ವೆಲ್. ಬ್ಯಾಂಕಾಕ್ ಅಲ್ಲಿ ನಾವು ಆಚೆ ಈಚೆ ವಿಚಾರಿಸಿದಾಗ ರೆಗ್ಯುಲರ್ ಲಾಂಡ್ರಿ ಅವ್ರು ಇರ್ತಾರಲ್ಲ, ಅವರು 10 ಬಾತ್ ಫಾರ್ ಪರ್ ಐಟಮ್ ಅಂತ ಚಾರ್ಜ್ ಮಾಡ್ತಾ ಇದ್ರು. ಸೊ ದ್ಯಾಟ್ ವಾಸ್ ವೆರಿ ಕಾಸ್ಟ್ಲಿ. ನಮ್ಮ ಹತ್ರ ಅಟ್ಲೀಸ್ಟ್ 20 ಪೀಸಸ್ ಆಫ್ ಕ್ಲೋತ್ ಇತ್ತು. ಸೊ 20 into 10 ಅಂದ್ರೆ 200 ಬಾತ್ ಆಯ್ತು, ವಿಚ್ ವಾಸ್ ಅನ್ನೆಸೆಸರಿ. ಸೊ ಇಲ್ಲಿ ನಾವು kg ಲೆಕ್ಕದಲ್ಲಿ ನಮ್ಮ ಲಾಂಡ್ರಿನ ಮಾಡ್ಬೋದಿತ್ತು. ಅಂಡ್ ಇಲ್ಲಿ ಸೆಲ್ಫ್ ಸರ್ವಿಸ್, ಇಲ್ಲಿ ವಾಷರ್ ಇದೆ ಹಾಗೆ ಡ್ರೈಯರ್ ಸಹ ಇದೆ. ಡಿಸ್ಪೆನ್ಸರ್ ಅಲ್ಲಿ ನಮಗೆ ಈ ಡಿಟರ್ಜೆಂಟ್ ಆಯ್ತು, ಕಂಡೀಷನರ್ ಆಯ್ತು, ಇವೆಲ್ಲದು ಅಲ್ಲೇ ಅವೈಲೇಬಲ್ ಇದ್ದಿತ್ತು. ಸೊ ಎವ್ರಿಥಿಂಗ್ ವಾಸ್ ಸೆಲ್ಫ್ ಸರ್ವಿಸ್. ವಿ ಜಸ್ಟ್ ಹ್ಯಾಡ್ ಟು ಪೇ ಅಂಡ್ ಡೂ ಅವರ್ ಜಾಬ್. ಸೊ ಬೇಸಿಕ್ಲಿ ಮಷೀನ್ ಅಲ್ಲಿ ಬಟ್ಟೆ ಹಾಕಿದ ನಂತರ ಅರೌಂಡ್ 40 minutes to 1 hour ವೇಟಿಂಗ್ ಟೈಮ್ ಇತ್ತು. ನಾವು ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಒಂದು ಚಿಕ್ಕ ಬ್ಯೂಟಿಫುಲ್ ಕೆಫೆಗೆ ಹೊರಟ್ವಿ. Siam Subway. It was a very pretty cozy cafe and ಅಲ್ಲಿ ಹೋಗಿದ ನಂತರ ಗೊತ್ತಾಯ್ತು ನಮಗೆ ಅದು ಬರೀ ಕೆಫೆ ಅಷ್ಟೇ ಅಲ್ಲ, ಅಲ್ಲಿ ಹಾಸ್ಟೆಲ್ ಸಹ ಇದ್ದಾವೆ. ಸ್ವಲ್ಪ ಕಾಸ್ಟ್ಲಿ, ಯಾಕಂದರೆ ಸಬ್ವೇ ಅದು ಮೆಟ್ರೋ ಇತ್ತಲ್ಲ, ಲೈಕ್ 5 minutes ಇಲ್ಲ, ಅಷ್ಟು ಹತ್ರ ಇದೆ ಮೆಟ್ರೋಗೆ. ಸೊ ಅದು ಒಂದು ಒಳ್ಳೆ ಕೆಫೆ ಪ್ಲಸ್ ಹಾಸ್ಟೆಲ್. ಬಟ್ ಅಲ್ಲಿ ಇರುವಂಥ ವೈಬ್ ಆ್ಯಂಡ್ ದ ಫುಡ್ ಎವ್ರಿಥಿಂಗ್ ವಾಸ್ ಟಾಪ್ ನಾಚ್ ಆಯಿತಾ. ಕ್ಲೆನ್ಲಿನೆಸ್ಸು ಅಷ್ಟೇ ಚೆನ್ನಾಗಿತ್ತು. ಹೊಟ್ಟೆ ತುಂಬಿಸ್ಕೊಂಡು ಫುಲ್ ಖುಷಿಯಾಗಿ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ನಮ್ಮ ಕಣ್ಣಿಗೆ ಈ ಗೇಮ್ ಬಿತ್ತು ಆಯಿತಾ. ಲುಕ್ ಎಟ್ ಅಸ್. ಆಫ್ಟರ್ 100 tries at that game ನಾವು ವಾಪಸ್ ಲಾಂಡ್ರಿ ಏರಿಯಾಗೆ ಬಂದು ಸ್ವಲ್ಪ ಹೊತ್ತರಲ್ಲೇ ಸ್ವಲ್ಪ ಫೋಟೋ ತೆಗೆದು ಆಚೆ ಈಚೆ ನೋಡಿ ಟೈಮ್ ಪಾಸ್ ಮಾಡುವಷ್ಟರಲ್ಲೇ ನಮ್ದು ವಾಷಿಂಗ್ ಮಷೀನ್ ಕ್ಲೀನಿಂಗ್ ಕಂಪ್ಲೀಟ್ ಆಗಿತ್ತು. ಅದಾದ ನಂತರ ಸೀದಾ ಡ್ರೈಯರಿಗೆ ಲೋಡ್ ಮಾಡಿದ್ವಿ. ಇಲ್ಲಿ ಕಾಯಿನ್ ಹಾಕೋದು, ಇಲ್ಲಿ ಸೆಲೆಕ್ಟ್ ಮಾಡೋದು, ಇಲ್ಲಿಂದ ತಗೊಳ್ಳೋದು. ಇದೆಲ್ಲ ಡ್ರೈಯರ್ 40 baht. ಇದೆಲ್ಲ ಸ್ವಲ್ಪ ಜಾಸ್ತಿ, ಬಟ್ ಇದೆಷ್ಟು 8 tires 40 baht. ಡ್ರಾಯಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆದ ತಕ್ಷಣ ನಾನು ಅದನ್ನು ತೆಗೆದು ಅಕ್ಷಯ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೆ ಆ್ಯಂಡ್ ಹಿ ವಾಸ್ ಫೋಲ್ಡಿಂಗ್ ಇಟ್. ಮೀನ್ ವೈಲ್ ಅಲ್ಲಿ ಕಾಫಿ ತಗೊಳ್ತಿದ್ರು. ಐ ರೆಕಾರ್ಡೆಡ್ ದ್ಯಾಟ್ ಆಸ್ ವೆಲ್. ಮಡಿವಾಳ್ರ ಕೆಲಸ ಮಾಡ್ತಿದ್ಯಾ? ಮದಿಯಾಗಿದ್ದು ಮಡಿವಾಳ್ರಿ. ಒನ್ಸ್ ವಿ ಫಿನಿಶ್ ಲಾಂಡ್ರಿ, ಬ್ಯಾಗನ್ನು ಎಳ್ಕೊಳ್ತಾ ಸೀದಾ ಹಾಸ್ಟೆಲ್ ಕಡೆ ಹೊರಟ್ವಿ. ಬಿಕಾಸ್ ವಿ ಹ್ಯಾಡ್ ಅ ಲಾಂಗ್ ಡೇ ಅಹೆಡ್ ಆಫ್ ಅಸ್. ನಾವು ಮಾಲ್ ವಿಸಿಟ್ ಮಾಡಬೇಕಿತ್ತು, ಹಾಗೆ ಸುಮಾರೆಲ್ಲ ಶಾಪಿಂಗ್ ಸೆಂಟರ್ ನೋಡ್ಲಿಕ್ಕೆ. ಆ ದಿನ ನಮ್ದು ಡೇ 3 ಇನ್ ಬ್ಯಾಂಕಾಕ್. ಅಷ್ಟರಲ್ಲಿ ನಮಗೆ ಅಲ್ಲಿ ಮೆಟ್ರೋ ಹೇಗೆ ಯೂಸ್ ಮಾಡಬೇಕು, ಯಾವ್ಯಾವ ಸ್ಟಾಪಿಗೆ ಹೋಗಬೇಕು, ಎಲ್ಲಿಂದ ಹೇಗೆ ಕನೆಕ್ಟ್ ಮಾಡಬೇಕು ಎಲ್ಲ ತಿಳ್ಕೊಂಡಿದ್ವಿ. ಸೊ ವಿ ವರ್ ಪ್ರೋ ಆಟ್ ಇಟ್ ಆಯ್ತಾ. ಸ್ಯಾಮ್ಯಾಟಿಂದ ನಾವು ಒಂದು ಮೆಟ್ರೋ ಲೈನ್ ಚೇಂಜ್ ಮಾಡಿ ನಮ್ಮ ಡೆಸ್ಟಿನೇಷನ್ಗೆ ಹೋಗಬೇಕಿತ್ತು. ಆ್ಯಂಡ್ ಮೀನ್ ವೈಲ್ ವೆನ್ ವಿ ವರ್ ಚೇಂಜಿಂಗ್, ಇಲ್ಲಿ ನೋಡಿ ಥಾಯ್ ಜಾಪನೀಸ್ ಬ್ರಿಡ್ಜ್ ಅಂತ ಇತ್ತು. ಐ ಜಸ್ಟ್ ವೇಟೆಡ್ ದೇರ್, ಟುಕ್ ದ ಪಿಕ್ಚರ್ಸ್ ಆ್ಯಂಡ್ ಆಲ್ಸೋ ಅಫ್ ಕೋರ್ಸ್ ಲುಕ್ ಅಟ್ ದ ಟ್ರಾಫಿಕ್ ದೇರ್. ಎಷ್ಟು ನೀಟಾಗಿ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಸೊ ಬೇಸಿಕ್ಲಿ ಈ MBK ಮಾಲ್ ಮತ್ತೆ ಸಯಾಮ್ ಇವೆಲ್ಲ ಒಂದೇ ಲೈನಲ್ಲಿ ಇದೆ ಆಯ್ತಾ. ಬಟ್ ನಾವು ಮೆಟ್ರೋ ಚೇಂಜ್ ಮಾಡಿದ ನಂತರ ನ್ಯಾಷನಲ್ ಸ್ಟೇಡಿಯಂ ಸ್ಟಾಪಲ್ಲಿ ಇಳ್ಕೊಂಡ್ವಿ. ಸ್ಪೋರ್ಟ್ಸ್ ಸೈನ್ಸ್ ಬ್ಯೂರೋ, ಬಾಸ್ಕೆಟ್ಬಾಲ್ ಕೋರ್ಟ್, and that's the MBK. ಮೆಟ್ರೋ ಸ್ಟೇಷನ್ ಇಂದಾನೆ ಇಳ್ಕೊಂಡು ಮಾಲ್ ಒಳಗೆ ಎಂಟರ್ ಆಗುವಾಗಲೇ ಐ ಸಾ ದಿಸ್ ನೇಲ್ ಸಲೂನ್. 300 ಬಾತಿಗೆಲ್ಲ ನೇಲ್ ಎಕ್ಸ್ಟೆನ್ಷನ್ಸ್ ಎಲ್ಲ ಹಾಕ್ಕೊಡ್ತಿದ್ರು. ಇಟ್ ವಾಸ್ ವೆರಿ ಪ್ರಿಟಿ. ಐ ಡಿಡ್ ನಾಟ್ ಹ್ಯಾವ್ ಟೈಮ್ ಫಾರ್ ಎನಿ ಆಫ್ ದ್ಯಾಟ್. ಸೊ ಸೀದಾ ಮಾಲ್ ಹತ್ರ ಹೋದ್ವಿ. ಒನ್ ಥಿಂಗ್ ದ್ಯಾಟ್ ವಿ ನೀಡ್ ಟು ನೋ
ಹಿಯರ್ ಇಸ್ ನೋಡಿ ಅಲ್ಲಿ ಆಫರಿಂಗ್ ಅಂತ ಹೋದ ವಿಡಿಯೋದಲ್ಲಿ ಹೇಳಿದ್ನಲ್ಲ, ದೇ ಆಫರ್ ಜ್ಯೂಸ್ ಬಾಟಲ್ಸ್ ಆಸ್ ವೆಲ್. ಸೊ ಹಾಂ, ಇದೇ ರೀತಿ ಆಫರಿಂಗ್ ಇರಬೇಕು, ಅದೇ ರೀತಿ ಇರಬೇಕು ಅಂತ ಇಲ್ಲ. ಸೊ ಅದನ್ನು ನೋಡ್ಕೊಳ್ತಾ ನಾನು ಆಕ್ಚುಲಿ ಮಾಲ್ ಎಂಟರ್ ಆದ್ವಿ. ಬಟ್ ಐ ವಾಸ್ ಆಲ್ರೆಡಿ ವೆರಿ ಹಂಗ್ರಿ ಬೈ ದೆನ್ ಆಯ್ತಾ. ಸೊ ಫಸ್ಟ್ ಲಂಚ್ ಮುಗಿಸ್ಕೊಳ್ಳೋಣ ಅಂತ ಒಪ್ಪಾದೇಕಿಗೆ ಹೋದ್ವಿ. ಅದೊಂದು ಕೊರಿಯನ್ ರೆಸ್ಟೋರೆಂಟ್ ಆಯ್ತಾ. ಕೊರಿಯನ್ ಸೀರೀಸ್ ಯಾರೆಲ್ಲ ನೋಡ್ತೀರಾ ಗೊತ್ತಿರ್ತದೆ, ಉಪ್ಪ ರೆಸ್ಟೋರೆಂಟ್ ಅದು. ಅಲ್ಲಿ ಫ್ರೈಡ್ ಚಿಕನ್ ತಿಂದ್ವಿ. ಬೇಸಿಕಲ್ಲಿ ನೀನು ಟ್ರೈ ಮಾಡ್ಲಿಕ್ಕಿತ್ತು, ಎಲ್ಲ ಟ್ರೈ ಮಾಡಿದ್ವಿ, ಹಾಗೆ ವೈಬ್ ಎಂಜಾಯ್ ಮಾಡಿದ್ವಿ. ಕೆಳಗೆ ಬಂದು ಐಸ್ ಕ್ರೀಮ್ ತಗೊಂಡು ಹಾಗೆ ಮತ್ತೆ ಮಾಲ್ ಸುತ್ತೋದನ್ನ ಕಂಟಿನ್ಯೂ ಮಾಡಿದ್ವಿ. ಮಾಲ್ ಸುತ್ತ ಗೊತ್ತಾಗಿದೆ ಏನು ಅಂದ್ರೆ, ಈ ಮಾಲ್ ಸುತ್ತಕ್ಕೂ ಸಹ ನಮಗೆ ಒನ್ ಡೇ ಸಾಕಾಗಲ್ಲ. ಅಷ್ಟೆಲ್ಲ ಶಾಪ್ಸ್ ಇದ್ದಾವೆ, ಅಷ್ಟೆಲ್ಲ ವೆರೈಟಿ ಇದೆ. ಸೊ ಐಕಾನ್ ಸಿಯಾಮ್ ಆಯಿತು, ಇಲ್ಲಿ ಇದ್ದು MBK ಮಾಲ್ ಆಯಿತು, ಹಾಗೆ ನೆಕ್ಸ್ಟ್ ಹೋಗ್ತಿದ್ದಾಯಿತು. ಎವ್ರಿ ಸಿಂಗಲ್ ಮಾಲ್ ಹ್ಯಾಸ್ ಸೋ ಮಚ್ ಟು ಆಫರ್. ಸೊ ನೀವೇನಾದರೂ ಬ್ಯಾಂಕಾಕ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ರೆ, ನಿಮ್ಮ ಪಾಕೆಟ್ಸಲ್ಲಿ ಜಾಸ್ತಿ ದುಡ್ಡು ಇದ್ದರೆ ಪ್ಲೀಸ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಒಂದು 3-4 ಡೇಸ್ ಸಾಲಲ್ಲ ಬ್ಯಾಂಕಾಕಲ್ಲಿ. ಯು ವಿಲ್ ನೀಡ್ ಟೈಮ್ ಟು ಎಕ್ಸ್ಪ್ಲೋರ್ ಈಚ್ ಆ್ಯಂಡ್ ಎವ್ರಿ ಪ್ಲೇಸ್. ಸೊ ಎಸ್, ದ್ಯಾಟ್ ಇಸ್ ಮೈ ಸಜೆಷನ್. ನಾವು ಹಾಗೆ ಎಲ್ಲ ರೀತಿ ಏನು ಶಾಪಿಂಗ್ ಮಾಡೋದು ಅದು ಇದು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಲೈಕ್ ಐ ಸೆಡ್, ಇಟ್ ಹ್ಯಾಸ್ so many things to offer for every single person. ಅಕ್ಷಯ್ ಸರ್ ಅಂತೂ ನನ್ನನ್ನು ಅಲ್ಲಿಂದ ಓಡಿಸ್ಕೊಂಡು ಕರ್ಕೊಂಡು ಹೋಗೋದ್ರಲ್ಲೇ ಇದ್ರು, ಸೊ ದಟ್ ನಾನು ಎಲ್ಲ ಬಾಯ್ ಮಾಡ್ತೇನೆ ಅಂತ ಅಲ್ಲೇ ಕುತ್ಕೋಬಾರ್ದು ಅಂತ. ಬಟ್ ಕೆಳಗೆ ಬಂದಾಗ ವಿ ಹ್ಯಾಡ್ ದಿಸ್ 50% ಆಫ್ ಅಂತ ಏನೋ ಹಾಕಿಟ್ಟಿದ್ರು. ಐ ಟ್ರೈಡ್ ಸೋ ಮೆನಿ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಐ ಎಂಜಾಯ್ಡ್ ದಿಸ್ ಶ್ರೀಚಾಂದ್. ಸೊ ಯಾ, ಐ ಬಾಟ್ ಇಟ್. ಜ್ಯೂಸಿ ಶ್ರೀಚಾಂದ್ ಥೈಲ್ಯಾಂಡ್ ಅವ್ರದ್ದೇ ಓನ್ ಬ್ರ್ಯಾಂಡ್ ಆಯ್ತಾ. ಸೊ ಯಾ, ಅಲ್ಲಿ ಕ್ಲೈಮೇಟಿಗೆ, ಅಲ್ಲಿ ಹ್ಯೂಮಿಡಿಟಿಗೆ ಅದು ಅಕಾರ್ಡಿಂಗ್ಲಿ ಡಿಸೈನ್ ಮಾಡಿರ್ತಾರೆ. ಆ್ಯಂಡ್ ಐ ಎಂಜಾಯ್ಡ್ ಇಟ್ ಸೋ ಮಚ್. ನಂಗೆ ತುಂಬ ಇಷ್ಟ ಆಯಿತು ಅದನ್ನು, ಅದಕ್ಕೆ ಬಾಯ್ ಮಾಡಿದೆ. ಇನ್ನೂ ತುಂಬ ಹೊತ್ತು MBK ಮಾಲನ್ನು ಎಕ್ಸ್ಪ್ಲೋರ್ ಮಾಡಿ ನಾವು ಬೇರೆ ಬೇರೆ ಫ್ಲೋರ್ಸ್, ಬೇರೆ ಬೇರೆ ಲೆವೆಲ್ಸ್ ಎಲ್ಲ ನೋಡಿಕೊಂಡು ಅಲ್ಲಿಂದ ಹೊರಗೆ ಬಂದ್ವಿ. ಹಾಗೆ ಕನೆಕ್ಟ್ ಆಗ್ತಿರುವಂಥ ಏರಿಯಾದಲ್ಲೇ ವಿ ಸಾ ದಿಸ್ ಬಿಲ್ಡಿಂಗ್. ಇಲ್ಲಿ ಮಕ್ಕಳೆಲ್ಲ ಸ್ಕೂಲಿಂಗ್ ಮಾಡ್ತಾ ಇದ್ರು. ದೇ ಹ್ಯಾಡ್ ಸಮ್ ಎಕ್ಸ್ಟ್ರಾ ಕ್ಲಾಸು ಏನೋ ಆ ಥರ. ಬಟ್ ದ ಎಂಟೈರ್ ವೈಬ್ ವಾಸ್ ಸೋ ಗುಡ್. ಅಲ್ಲೂ ಹೋದ್ವಿ, ಫೋಟೋಸ್ ತೆಗೆದ್ವಿ. ಅಲ್ಲಿ 7-Eleven ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡಿದ್ವಿ. ಇದ್ರ ಶಾರ್ಟ್ಸ್ನ ಆಲ್ರೆಡಿ ಹಾಕಿದ್ದೇನೆ. ಇದು ಫೇಮಸ್ ಬನಾನಾ ಡ್ರಿಂಕ್. ಸೊ ಯಾ, ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಆ ಬ್ರ್ಯಾಂಡ್ ಹೆಸರು ಮೀಜಿ ಅಂತ. ಅವ್ರದ್ದು ಬೇರೆ ಬೇರೆ ಡ್ರಿಂಕ್ಸ್ ಎಲ್ಲ ಬರ್ತದೆ. ಬಟ್ ನಾನು ವೈರಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಇವೇ ಡ್ರಿಂಕ್ಸ್ ಆಯಿತಾ. ಸೊ ಇದನ್ನು ಟ್ರೈ ಮಾಡಿಕೊಂಡು ಹಾಗೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಹೊರಗೆ ಹೊರಟ್ವಿ. ಲುಕ್ ಅಟ್ ದ ವೈಬ್ ಔಟ್ಸೈಡ್ ದಿಸ್. ನೆಕ್ಸ್ಟ್ ಮಾಲ್ ಸಾಯಮ್ ಸ್ಕ್ವೇರ್ 1ಗೆ ಬಂದಿದ್ವಿ. ಅದೇ ಸ್ಟ್ರೀಟಲ್ಲಿ ಹೇಳಿದ್ದೆಲ್ಲ ಸ್ಟಾರ್ಟಿಂಗಿಗೆ ತುಂಬ ಎಲ್ಲ ಶಾಪ್ಸ್ ಇದ್ದಾವೆ. ಸೊ ಯು ಹ್ಯಾವ್ ಟು ಹ್ಯಾವ್ ಅಟ್ಲೀಸ್ಟ್ 2-3 ಡೇಸ್. ಬೇರೆ ದೇಶಕ್ಕೆ ಬಂದಾಗ ನನ್ನ ಫೇವ್ರೆಟ್ ಪಾರ್ಟ್ ಅವ್ರ ದೇಶದಲ್ಲಿರುವಂಥ ವಾಕಿಂಗ್ ಸ್ಟ್ರೀಟ್ ಮತ್ತು ಅಂತ ಓವರ್ ಆಲ್ ಅದೊಂಥರ ಚೆನ್ನಾಗಿ ಸ್ಟೈಲ್ ಇದೆ ಆಯಿತಾ. ಕಾಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಕಾಂಟೆಂಟ್ ಮಾಡ್ತಾ ಇದ್ದಾರೆ, ಫ್ಯಾಮಿಲೀಸ್ ಇದ್ದಾವೆ, ಸ್ಟೂಡೆಂಟ್ಸ್ ಇದ್ದಾರೆ, ಎವ್ರಿಬಡಿ ಇದೆ. ಅಲ್ಲಿ ಮಸ್ತ್ ತಿರುಗಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತಾನೆ. ಹೇಳಿದ್ನಲ್ಲ ವಾಕಿಂಗ್ ಸ್ಟ್ರೀಟ್ ಅಂತ. ಅಲ್ಲಿ ತುಂಬ ಜನ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು, ಡಾನ್ಸ್ ಮಾಡ್ತಾ ಇದ್ರು. ಸೊ ಯಾ, ಇನ್ಸ್ಟಾಗ್ರಾಮ್ ಕಲ್ಚರ್ ಅಂತೂ ಅಲ್ಲೂ ಸಾಲಿಡ್ ಆಗಿ ಇದೆ. ಬಟ್ ನಾಟ್ ಜಸ್ಟ್ ದ್ಯಾಟ್, ಅಲ್ಲಿ ಪೇರೆಂಟ್ಸ್ ಆಯಿದ್ರು, ಮಕ್ಕಳನ್ನ ಕರ್ಕೊಂಡು ಬಂದು ಫುಟ್ಬಾಲ್ ಥರ ಆಡ್ತಾ ಇದ್ರು. ಸೊ ಇಟ್ ವಾಸ್ ಅ ವೆರಿ ಪ್ರಿಟಿ ಥಿಂಗ್ ಟು ವಾಚ್ ಆಯಿತಾ. ಸಾಯಮಿಂದ ನಾವು ನೆಕ್ಸ್ಟ್ ಸೆಂಟ್ರಲ್ ವರ್ಲ್ಡ್ ಕಡೆ ಬಂದ್ವಿ. ಸೆಂಟ್ರಲ್ ವರ್ಲ್ಡಲ್ಲಿ ಅದೇನೋ ಪಾಪ್ ಮಾಡ್ತಾರ ಹಾಕಿಟ್ಟಿದ್ರು, ಅದನ್ನೆಲ್ಲ ನೋಡಿದ್ವಿ. ಬಟ್ ಇಷ್ಟೊತ್ತರಲ್ಲೇ ನಾವು ತುಂಬ ನಡೆದಿದ್ರಿಂದ ನಾವು ಆಲ್ರೆಡಿ ಟಯರ್ಡ್ ಆಗಿದ್ವಿ. ಬಟ್ ಟಯರ್ಡ್ ಆಗಿದ್ದೇವೆ ಅಂತ ಎಕ್ಸ್ಪ್ಲೋರ್ ಮಾಡಿದ್ರೆ ಆಗ್ತದ, ಸಾಧ್ಯನೇ ಇಲ್ಲ. ಸೊ ವಿ ಕೆಪ್ಟ್ ಎಕ್ಸ್ಪ್ಲೋರಿಂಗ್ ದೇ. ಆ್ಯಂಡ್ ಅಲ್ಲಿ ನೋಡ್ತಿದ್ದೀರಾ ಲಬೂಬು ಕಾನ್ಸೆಪ್ಟ್ ಅದೆಲ್ಲ ತೋರಿಸ್ತಾ ಇದ್ರು. ಐ ವಾಸ್ ನಾಟ್ ವೆರಿ ಕೀನ್ ಆನ್ ಇಟ್, ಬಟ್ ಐ ಜಸ್ಟ್ ಹ್ಯಾಡ್ ಅ ಲುಕ್ ಅಟ್ ಇಟ್. ಸಣ್ಣ ದೆವ್ವ ಥರ ಇದೆ. ಚಿಕ್ಕ ದೆವ್ವ ಥರ ಇದ್ರು, ಅದಕ್ಕೆ ಪ್ರೈಸ್ ಮಾತ್ರ ಸರ್ರಿ ಇತ್ತು ಆಯ್ತಾ. ಸರ್ರಿ ಕಾಸ್ಟ್ಲಿ ಇದ್ದಿತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಈ ಮಾಲ್ ಒಳಗಡೆ ಬಂದ್ವಿ, ಸ್ಯಾಮ್ ಪ್ಯಾರಗಾನ್. ನಾವು ಸಿ ಲೈಫ್ ನೋಡ್ಲಿಕ್ಕೆ ಹೋಗ್ಬೇಕಿತ್ತು. ಐ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಅ ಲುಕ್ ಅಟ್ ಇಟ್. ನಮ್ದು ಫಿಕ್ಸ್ಡ್ ಐಟಿನರಿ ಏನೂ ಇರಲಿಲ್ಲ ಆಯ್ತಾ. ಕೆಲವೊಂದು ಡೆಸ್ಟಿನೇಷನ್ಸ್ ಆಲ್ರೆಡಿ ಇಲ್ಲಿದೆ ಅಂತ ಗೊತ್ತಿತ್ತು. ಸೊ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಸಿ ಲೈಫ್ ಹೋಗಿ ಕೆಳಗೆ ವಿಚಾರಿಸಿದಾಗ ಗೊತ್ತಾಯಿತು ಇಟ್ ಈಸ್ ವೆರಿ ಕಾಸ್ಟ್ಲಿ. ಅದು ಐ ಥಿಂಕ್ ದೇರ್ ಇಸ್ ಟೈಮ್ ಲಿಮಿಟ್ ಆಲ್ಸೋ. ಬಟ್ ನಮಗೆ ಇನ್ನೂ 1-2 ಜಾಗ ಕವರ್
ಮಾಡ್ಲಿಕ್ಕೆ ಇತ್ತು. ಇಟ್ ಡಿಡ್ ನಾಟ್ ಫಿಟ್ ಇನ್ ದ ಬಜೆಟ್, ಇಟ್ ಡಿಡ್ ನಾಟ್ ಫಿಟ್ ಇನ್ ದ ಟೈಮ್ ಆಲ್ಸೋ. ಸೊ ಹಾಗೆ ಅದನ್ನ ಮೇಲಿಂದ ನೋಡ್ಕೊಂಡು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿ ಅಲ್ಲಿಂದ ವಾಪಸ್ ಬಂದೆ. MBK ಮಾಲ್ ಹತ್ರನೇ ಇದ್ದಿತ್ತು ಮ್ಯಾಡಮ್ ಟ್ಯೂಸಾಡ್ಸ್ ಅಂತ. ಅಕ್ಷಯ್ ವಾಂಟೆಡ್ ಟು ಗೋ ದೇರ್, ಬಟ್ ನನಗೆ ಅದು ಅನಾವಶ್ಯಕ ಅನಿಸ್ತು. ಆದ್ರೆ ವಿ ಗಾಟ್ ಲಕ್ಕಿ. ನೋಡಿ ಅಲ್ಲಿ ನಮ್ಗೆ ಯಾರು ಸಿಕ್ಕಿದ್ದಾರೆ. ಆಲ್ ದಿಸ್ ವೈಲ್ ವಿ ಹ್ಯಾಡ್ ಬೀನ್ ವಾಕಿಂಗ್ ಆಯ್ತಾ. ಎಲ್ಲೂ ನಾವು ಗ್ರಾಬ್ ಎಲ್ಲ ಮಾಡಿಲ್ಲ, ಯಾಕಂದ್ರೆ ದೇ ವರ್ ವೆರಿ ಕ್ಲೋಸ್ ಬೈ. ಟ್ಯಾಕ್ಸಿ ಎಲ್ಲ ಮಾಡಿದ್ರೆ ನೋಡ್ತಿದ್ದೀರಾ ಟ್ರಾಫಿಕ್ ತುಂಬಾ ಸ್ಲೋ ಮೂವಿಂಗ್ ಇತ್ತು. ಸೊ ವಿ ಡಿಡ್ ನಾಟ್ ಟೇಕ್ ಎನಿ ಟ್ಯಾಕ್ಸಿ. ನೆಕ್ಸ್ಟ್ ನಮ್ ಡೆಸ್ಟಿನೇಷನ್ ಇದ್ದಿದ್ದು ಪ್ಲಾಟಿನಮ್ ಫ್ಯಾಷನ್ ಮಾಲ್ ಹೋಗ್ಬೇಕು ಅಂತ. ಸೆಂಟ್ರಲ್ ವರ್ಲ್ಡ್ ಇಂದ ಜಸ್ಟ್ ಸ್ಟ್ರೈಟ್ ತಗೊಂಡು ಲೆಫ್ಟ್ ತಗೊಂಡ್ಬಿಟ್ಟಿದ್ರೆ ವಿ ವುಡ್ ಹ್ಯಾವ್ ರೀಚ್ಡ್. ಬಟ್ ಅಸ್ ಬೀಂಗ್ ಅಸ್, ನಾವು ಗೂಗಲ್ ಮ್ಯಾಪ್ ಅನ್ನ ನೀಟಾಗಿ ನಂಬ್ಕೊಂಡು ನಡ್ಕೊಳ್ತಾ ಹೋದ್ವಿ. ಓ ಮೈ ಗಾಡ್, ಇಟ್ ಟುಕ್ ಅಸ್ ಸೋ ಲಾಂಗ್ ಟು ಫೈಂಡ್ ದ ಪ್ಲೇಸ್. ಬಟ್ ಮಧ್ಯದಲ್ಲಿ ನಾವು ಅಲ್ಲೊಂದು ಕಾಫಿ ಶಾಪ್ ಹತ್ರ ನಿಂತ್ವಿ. ಇಟ್ ವಾಸ್ ವೆರಿ ಕ್ಯೂಟ್ ಸೆಟಪ್. ತುಂಬಾ ಚಂದ ಮಾಡಿ ಕಾಫಿ ಕುಡಿದು ಆಮೇಲೆ ಅಲ್ಲಿಂದ ವಾಪಸ್ ಡಿಟೋರ್ ತಗೊಂಡು ಬಂದ್ವಿ. ಇಲ್ಲಿ ಒಂದು ಕ್ವಿಕ್ ಸಜೆಷನ್, ಪ್ಲಾಟಿನಮ್ ಫ್ಯಾಷನ್ ಮಾಲ್ ತುಂಬಾ ದೊಡ್ಡದಾಗಿದೆ, ತುಂಬಾ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆಲ್ಲ ಇದೆ. ಸೊ ನೀವು ಈ ತರ ಸಂಜೆಗೆ ಇಟ್ಕೋಬೇಡಿ, ಐ ಥಿಂಕ್ ಬೆಳಗ್ಗೆನೆ ಬಂದ್ಬಿಡಿ. ಮಾಲ್ ಎಂಟರ್ ಆಗ್ತಾ ಇದ್ದಂಗೆ ವಿ ಎಕ್ಸ್ಪ್ಲೋರ್ ಎವ್ರಿವೇರ್. ಬಟ್ ಮೇನ್ ಆಗಿ ನಾನು ವಿಕ್ಸ್ ಎಲ್ಲ ನೋಡ್ತಾ ಇದ್ದೆ ಆಯ್ತಾ, ಬಿಕಾಸ್ ಐ ವಿಲ್ ನೀಡ್ ಇಟ್ ವೆರಿ ವೆರಿ ಸೂನ್. ಅದಕ್ಕೆ ಅದನ್ನೆಲ್ಲ ನೋಡ್ಕೊಳ್ತಾ ಇಷ್ಟ ಆಗಿದ್ದೆಲ್ಲ ವಿಚಾರಿಸಿದೆ. ಬಟ್ ಐ ಡೋಂಟ್ ಥಿಂಕ್ ಎಲ್ಲರೂ ಹೇಳ್ತಾರಲ್ಲ ಪ್ಲಾಟಿನಮ್ ಫ್ಯಾಷನ್ ಮಾಲ್ ಅಲ್ಲಿ ತುಂಬಾ ಕಮ್ಮಿ ಇದ್ರಲ್ಲಿ ಸಿಗ್ತದೆ ಅಂತ, ಹಾಗೆ ಐ ಡಿಡ್ ನಾಟ್ ಫೀಲ್ ಇಟ್. ಆದ್ರೆ ಎಲ್ಲ ಐಟಮು ಒಂದೇ ಮಾಲ್ ಅಲ್ಲಿ ನಿಮ್ಗೆ ಸಿಗ್ತದೆ ಅಫೋರ್ಡಬಲ್ ರೇಟ್ಸ್ ಅಲ್ಲಿ. ಸೊ ಎಸ್, ದಟ್ ಇಸ್ ವೈ ಇಟ್ ಇಸ್ ವೆರಿ ಫೇಮಸ್. 20 ಆಗಿದೆ. ಹಾಗೆ ನಾನು ಇಲ್ಲಿ ಮಾಲಲ್ಲಿದ್ದೇನೆ, ಪ್ಲಾಟಿನಮ್ ಫ್ಯಾಷನ್ ಮಾಲ್ ಕೂಡ ಇದೆ. ಅಷ್ಟೊಂದು ಎಂತ ನನಗೆ ಇಷ್ಟ ಆಗ್ತಾ ಇಲ್ಲ, ತುಂಬ ಲೇಟ್ ಆಗಿದೆ, ನನಗೆ ಸುಸ್ತು ಆಗಿದೆ. ಸೊ ಮೇಬಿ ನನ್ನ ಮೂಡಿಂದ ನನಗೆ ಇಷ್ಟ ಆಗ್ತಾ ಇಲ್ಲ. ನೋಡೋಣ, ನಾನು ಅದು ಹೋಗ್ತಾ ಇದ್ದೇನೆ, ಇನ್ನೂ ನೋಡ್ತಾ ಇದ್ದೇನೆ. ಈಗ ಹೋಗಿ ನೋಡಿ ಬರ್ತೀನಿ ನನ್ನ ಅವತಾರ ನೋಡಿ. ಇಲ್ಲಿಂದಾನು ಕೆಲವೊಂದು ಫೇಸ್ ಮಾಸ್ಕ್, ಇನ್ಹೇಲರ್ಸ್ ಅದು ಇದು ಎಲ್ಲ ನೋಡಿದ್ವಿ. ಸ್ವಲ್ಪ ಎಲ್ಲ ಇಷ್ಟ ಆಗಿದ್ದನ್ನು ಬಾಯ್ ಮಾಡಿದ್ವಿ. ಹಾಗೆ ಈ ಫೋಟೋ ಬೂತ್ ಅಲ್ಲಿ ಸ್ವಲ್ಪ ಹೊತ್ತು ತಲಹರಟೆ ಮಾಡಿಕೊಂಡು ಫೋಟೋಸ್ ತೆಗೆಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ಬೇಕಂತಿದ್ದು ಖಾವ್ಸಾನ್ ರೋಡ್. ಅದಕ್ಕೆ ಹೇಗೆ ಹೋಗೋದು ಅಂತ ಪ್ಲಾನ್ ಮಾಡ್ತಾ ಹೊರಗೆ ಹೊರಟ್ವಿ. ಅಲ್ಲೇ ಯಾವುದು ಪ್ರತುನಾಮ್ ನೈಟ್ ಮಾರ್ಕೆಟ್ ಅಂತೆ ತುಂಬಾ ಎಲ್ಲ ಇದೆ ಆಯ್ತಾ. ಸ್ಯಾಮ್ ರೀಜನ್ ಇಸ್ ವೆರಿ ವೆರಿ ಬ್ರೈಟ್ ಅಂಡ್ ಕಲರ್ಫುಲ್. ಸೊ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲೂ ಹೇಳಿದ್ದೆ, ನೆನಪಿದೆಯಾ, ನಾವು ಸ್ಯಾಮ್ ಯಾರ್ಡ್ ಹತ್ರ ಬುಕ್ ಮಾಡಿದ್ವಿ. ಬಟ್ ನೀವು ಐ ಥಿಂಕ್ ಯು ಆಲ್ ಶುಡ್ ಬುಕ್ ಅರೌಂಡ್ ಸ್ಯಾಮ್ ರೀಜನ್. ಇಟ್ ಇಸ್ ವೆರಿ ಲೈವ್ಲಿ, ಇಟ್ ಹ್ಯಾಸ್ ಅ ವೆರಿ ನೈಸ್ ವೈಬ್. ಮತ್ತೆ ಶಾಪಿಂಗ್ ಮಾಡ್ಲಿಕ್ಕಂತೂ ಸ್ವರ್ಗ ತರ ಇದೆ. ಅಷ್ಟರಲ್ಲಿ ನಮ್ ಕೈಕಾಲೆಲ್ಲ ಮಾತಾಡ್ತಿತ್ತು ಅಂತ ಹೇಳಿದ್ನಲ್ಲ, ಆ ಕೈಕಾಲಿಗೆ ಸ್ವಲ್ಪ ರೆಸ್ಟ್ ಆಗಲಿ ಅಂತ ಥಾಯ್ ಮಸಾಜ್ ತಗೊಳ್ಳಕ್ ಹೋದ್ವಿ. ಐ ಥಿಂಕ್ ಅರೌಂಡ್ 250 ಏನೋ 300 ಬಾತ್ ಏನೋ ಆಯ್ತು. 1 hour ತನಕ ಸರಿ ಕೈಕಾಲೆಲ್ಲ ಮಸಾಜ್ ಮಾಡಿ ಕಳ್ಸಿದ್ರು. ಅದಾದ ನಂತರ ವಿ ಫೆಲ್ಟ್ ಅ ಲಿಟಲ್ ರಿಲ್ಯಾಕ್ಸ್ ಆಗಿದ ತಕ್ಷಣ ಹೊರಗೆ ಹೋಗಿ ನಾವು ಕ್ಯಾಬ್ ಬುಕ್ ಮಾಡ್ಬೇಕಂತಿದ್ವಿ. ಬಟ್ ಅಲ್ಲೇ ಒಬ್ರು ಟುಕ್ ಅವ್ರು ಬಂದ್ರು, ಅವರಿಗೆ ತೋರಿಸಿದ್ವಿ ಗ್ರಾಬಲ್ಲಿ ನಮ್ಗೆ ಇಷ್ಟು ಹೇಳ್ತಿದ್ದಾರೆ, ನೀವು ಕಮ್ ಅಟ್ ಸೇಮ್ ರೇಟ್ ಅಂತ. ಆಫ್ ಕೋರ್ಸ್ ಹಿ ಅಗ್ರೀಡ್ ಅಂಡ್ ವಿ ಟುಕ್ ಅವರ್ ಫಸ್ಟ್ ಟುಕ್ ಇನ್ ಬ್ಯಾಂಕಾಕ್. ಅಕ್ಷಯ್ಗೆ ಖಾವ್ಸಾನ್ ರೋಡ್ ನೋಡ್ಬೇಕಂದ್ರೂ ಫುಲ್ ಇಂಟ್ರೆಸ್ಟ್ ಇತ್ತು ಆಯ್ತಾ. ಬಟ್ ಅಲ್ಲಿ ಆ ವೈಬ್ ನೋಡಿ ಹಿ ಆಲ್ಸೋ ಡಿಡ್ ನಾಟ್ ವಾಂಟ್ ಟು ಕಮ್ ಬ್ಯಾಕ್. ಉಲ್ಟಾ ನನಗೆ ಹೇಳ್ತಾ ಇದ್ದ ಅಂತ, ನೀನು ಅರ್ಜೆಂಟ್ ಮಾಡಿದ್ದೆ ಅದಕ್ಕೆ ನಾವು ಬೇಗ ಬರ್ಬೇಕಾಯ್ತು. ಬೋಲ್ಡ್ಸ 120 ಏನೋ ತೋರಿಸ್ತಾ ಇತ್ತು ಬಾತ್. ಇಲ್ಲಿ ನಮ್ಮ ಟುಕ್ ಅವರು ಅಷ್ಟನ್ನೇ ತಗೊಂಡ್ರು. ಅಂಡ್ ಬೇಗ ನಾವು ಏನು ಬಂದಿಲ್ಲ, ಅರೌಂಡ್ 10:30, 11 ಅಂತೂ ಆರಾಮ್ಸೆ ಆಗ್ತಾ ಇತ್ತು. 10:30, 11 ದ ಸ್ಯಾಮ್ ರೀಜನ್ ವಾಸ್ ನೈಸ್ ಅಂಡ್ ಬಸ್ಲಿಂಗ್. ಬಟ್ ನಾವು ಹೋಗ್ತಿದ್ದಿದ್ ರೀಜನ್ ಸ್ಯಾಮ್ ಯಾರ್ಡ್ ಅದೇ ರೀತಿ ಫಸ್ಟ್ ಡೇ ಇಂದ ನಮ್ಗೆ ಫುಲ್ ಸೈಲೆಂಟ್ ಆಗೇ ಇತ್ತು. ಟುಕ್ಟುಕನ್ನ ನಾನು ಏರೋಪ್ಲೇನ್ ಓಡಿಸ್ತಿದ್ದೇನೆ ಅನ್ಕೊಂಡೇನೋ, ಅದಕ್ಕೆ ಅಷ್ಟು ಫಾಸ್ಟ್ ಆಗಿ ಕರ್ಕೊಂಡು ಹೋಗ್ತಿದ್ರು. ಇವ್ರು ಒಬ್ಬರೇ ಅಂತಲ್ಲ ಆಯ್ತಾ, ಎಲ್ಲಾ ಟುಕ್ಟುಕರು ಇದೇ ರೀತಿ ಫಾಸ್ಟ್ ಆಗಿ ಹೋಗ್ತಾರೆ. ಬ್ಯಾಂಕಾಕ್ ಅಲ್ಲಿ ವಾಟ್ಗಳು, ನಿಮ್ಗೆ ಬೇಕಾಗಿರುವಂತ ಮಾಲ್ಗಳು ಎಲ್ಲದೂ ಇದಾವೆ ಆಯ್ತಾ. ಸೊ ಅಗೇನ್ ಐ ಆಮ್ ಟೆಲಿಂಗ್ ಯು, 3 days ನಾಟ್ ಇನಫ್ ಆಟ್ ಆಲ್. ನಮಗೆ ಅಲ್ಲಿಂದ ವಾಪಸ್ ಬರೋ ಮನಸ್ಸೇ ಇರಲಿಲ್ಲ, ಅಷ್ಟು ಖುಷಿಯಾಗಿ ತಿರುಗಾಡ್ಕೊಂಡಿದ್ವಿ. ಬೆಳಿಗ್ಗೆ ಲಾಂಡ್ರಿ ಮುಗಿಸ್ಕೊಂಡು ಹೊರಟೋರು ನಾನು ಅಕ್ಷಯ್. ಯೋಚನೆ ಮಾಡಿ, ಬ್ಯಾಂಗ್ಳೂರಲ್ಲಿದ್ರೆ ಐ ಥಿಂಕ್ ನಾವು ಹಾರ್ಡ್ಲಿ 5,000-6,000 ಸ್ಟೆಪ್ಸ್ ಮಾಡೋದು ಕಷ್ಟ ಇನ್ ಅ ಡೇ. ಬಟ್ ಅಲ್ಲಿ 12,000, 13,000 ಸ್ಟೆಪ್ಸ್ ಎಲ್ಲ ನಡ್ಕೊಂಡು ಆಚೆ ಈಚೆ ಸುತ್ತಾಡ್ಕೊಂಡು ಅಷ್ಟೆಲ್ಲ ಸುಸ್ತಾಗಿದ್ರು ವಾಪಸ್ ರೂಮಿಗೆ ಹೋಗೋ ಮನಸ್ಸಿಲ್ಲದೆ ತಿರುಗಾಡ್ತಾ ಇದ್ವಿ. ಇಟ್ ವಾಸ್ ಬ್ಯೂಟಿಫುಲ್. ನೀವು ಎಲ್ಲ ಹೋಗಿ ಬನ್ನಿ, ಯು ಶುಡ್ ಆಲ್ಸೋ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. ಅಂಡ್ ಇಲ್ಲಿ ನೋಡಿ ಇನ್ನೊಂದು ಪ್ರಪಂಚ, ದಿಸ್ ಇಸ್ ಅನದರ್ ಸೈಡ್ ಆಫ್ ಬ್ಯಾಂಕಾಕ್. ಇನ್ನೂ ತುಂಬಾ ಕಮ್ಮಿ. ಐ ಥಿಂಕ್ ದೇ ಆರ್ ಆಲ್ ವೆರಿ ಕಾಮ್ ನಾವ್. ಸಂಜೆ ಇನ್ನು ಆಗ್ತಾ ರಾತ್ರಿ ಆಗ್ತಾ ಈ ಏರಿಯಾಗೆ ಇನ್ನೂ ಜಾಸ್ತಿ ಎನರ್ಜಿ ಬರ್ತದೆ. He was scared. ನಾನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೆ ಮೊಬೈಲ್ ತಗೊಂಡು, ಆ್ಯಂಡ್ he was scared. ನಾನು ಇಲ್ಲಿ ಕಳೆದು ಹೋಗ್ತೇನೆ ಅಂತ ಮುಂದೆ ಹೋಗ್ಬೇಡ ಅಂತ ಅಲ್ಲೇ
ಕೈ ಹಿಡ್ಕೊಂಡು ವಾಪಸ್ ಬಂದೆ. ಬಟ್ ಲುಕ್ ಅಟ್ ದಿಸ್ ಯಾರ್, ಆ ಸ್ಟ್ರೀಟಲ್ಲಿ ನೀವು ಒಳಗೆ ಹೋಗ್ಬೇಕಂತಿಲ್ಲ ಪಂಪ್ ಒಳಗಡೆ, ಜಸ್ಟ್ ಆ ಸ್ಟ್ರೀಟಲ್ಲಿ ಸುಮ್ಮನೆ ಆಚೆ ಈಚೆ ತಿರುಗಾಡಿದ್ರು ಸಾಕು, ಯು ವಿಲ್ ಫೀಲ್ ದ್ಯಾಟ್ ಎನರ್ಜಿ ಆ್ಯಂಡ್ ವೈಬ್. ನಾವಿಬ್ರು ಡ್ರಿಂಕ್ ಮಾಡಲ್ಲ ಆಯಿತಾ, ಸೊ ನಮಗೆ ಐ ಥಿಂಕ್ ಆ ಮಜಾ ಇನ್ನೂ ಗೊತ್ತಿಲ್ಲ, ಬಟ್ ನಮಗೆ ಆ ವೈಬ್ ತುಂಬ ಇಷ್ಟ ಆಯಿತು. ಐ ಹ್ಯಾಡ್ ಫನ್ ಲುಕಿಂಗ್ ಅಟ್ ಎವ್ರಿಥಿಂಗ್. ಸ್ಟ್ರೀಟ್ ಶಾಪಿಂಗ್ ಆಯಿತು, ಸ್ಟ್ರೀಟ್ ಫುಡ್ ಆಯಿತು, ಪಬ್ ಹಾಪಿಂಗ್, ಅಲ್ಲಿ ಬೇಕಾಗಿದ್ದು ಎಲ್ಲ ಇದ್ದಿದ್ದು. ಆ್ಯಂಡ್ ಐ ಥಿಂಕ್ ಇನ್ನೂ ಸಂಜೆ ನಾವು 11:30-12 ಹತ್ರನೂ ಅಲ್ಲೇ ಇದ್ವಿ, ಆದರೂ ಇಟ್ ವಾಸ್ ನಾಟ್ ಎಂಡಿಂಗ್. ಆ್ಯಂಡ್ ಐ ಗಾಟ್ ಟು ನೋ ದ್ಯಾಟ್ ಅವಾಗಿಂದ ಇನ್ನೂ ಜಾಸ್ತಿ ಚಂದ ಮಾಡ್ತಾರಲ್ಲ ಬ್ಯಾಂಕಾಕಲ್ಲಿ ಡೇ 3. ಆ್ಯಂಡ್ ಇವತ್ತು ನಮ್ಮದು ಲಾಸ್ಟ್ ಡೇ ಆಯಿತಾ, ಡೇ 3 ಬ್ಯಾಂಕಾಕಲ್ಲಿ. ಇವರು ಹೌಸ್ ಹಾಕ್ಕೊಂಡು ಬರೋಣ ಅಂತ ಬಂದಿದ್ದಾರೆ. ಅಲ್ಲಿ ಅದು ಸಿಗ್ತದೆ ಇದು ಸಿಗ್ತದೆ ಅಂತ ಎಲ್ಲ ಸ್ಟೈಲ್ ಮಾಡ್ಕೊಂಡು ಬಂದು ಲಾಸ್ಟಿಗೆ 7-11 ಬಂದು ತಿಂತಾ ಇದ್ದಾರೆ. ಹಾಂ, ಬಟ್ ಎಂತ ದಿಸ್ ಇಸ್ ಅ ಸೇವಿಯರ್ ಆಯಿತಾ. ಎಲ್ಲೇ ಇದ್ದರೂ ಈ ದೇಶದಲ್ಲಿ ನಮಗೆ ಊಟ ತಿಂಡಿಗೆ ಸ್ವಲ್ಪ ಆಚೆ ಅದು ಸ್ಪೆಷಲಿ ವೆಜಿಟೇರಿಯನ್ಸ್ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ನಂದು ಸುಸ್ತು ಹಿಡಿದಿರೋ ಫೇಸ್ ನಿಮ್ಗೆ ನೋಡಿ ಗೊತ್ತಾಗಿರ್ತದೆ, ಫುಲ್ ಸಾಕಾಗಿದೆ ಆಯಿತಾ. ಬಟ್ ಇವತ್ತು ಲಾಸ್ಟ್ ಡೇ ಅಲ್ಲ ಬ್ಯಾಂಕಾಕಲ್ಲಿ, ಅದಕ್ಕೆ ಹೇಗೆ ಸುಮಾರು ಸುತ್ತಿದ್ದಾರೆ ಸರ್. ಸುತ್ತಿದ್ದೆ ನಡೆದಿದ್ದೇನೆ ಮಸಾಜ್ ಬೇರೆ ಇವತ್ತೇ ಮಾಡಿಸ್ಕೊಂಡಿದ್ದಾರೆ. ಹಾಂ, ಎಲ್ಲ ಚೆನ್ನಾಗೇ ಇತ್ತು. ಈಗ ಟೈಮ್ 10 ಅಥವಾ 11 ಎಷ್ಟು ಟೈಮ್ ಇವಾಗ, ಐ ಥಿಂಕ್ 11-11:30 ಏನೋ ಆಗಿರಬೇಕು. ಈಗ ಇಂದ ಊಟ ಏನಾದರೂ ಫಿಗರ್ ಔಟ್ ಮಾಡಿ ತೊಗೊಂಡು ತಿಂದು ರೂಮಿಗೆ ಹೋಗ್ತೇವೆ. ನಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಮತ್ತೆ ಟುಕ್ ಮಾಡಬೇಕು. ಟುಕ್ ರೈಡ್ಸ್ ತುಂಬ ಕಾಸ್ಟ್ಲಿ ಓವರ್ ಪ್ರೈಸ್ ಅಂತ ಹೇಳ್ತಾರೆ, ಬಟ್ ನನಗೆ ಒಂದು 10-20 ಬಾತ್ ಕಮ್ಮಿನೇ ಆಗಿತ್ತು ನಾರ್ಮಲ್ ಬೋಲ್ಟ್ ಮತ್ತು ಗ್ರ್ಯಾಬಿಗೆ. ಸೊ ನೀವು ಎಂತ ಮಾಡ್ಬೋದು, ಕಂಪೇರ್ ಮಾಡಿ, ನೀವು ಬೋಲ್ಟ್ ಮತ್ತು ಗ್ರ್ಯಾಬಿಗೆ ಕಂಪೇರ್ ಮಾಡಿ ಆಮೇಲೆ ತೊಗೊಳ್ಳಿ ಟುಕ್ಕನ್ನು. ಸೊ ಅವ್ರು ಅವಾಗ ಬಿಡ್ತಾರೆ, ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಹಾಂ, ಈಗ ನಾವು ಹೌಸ್ ಆನ್ ಬಂದು ಪಾರ್ಟಿಗೆ ಇಲ್ಲ ಮಾಡ್ತಾಯಿದ್ರು, ಬಟ್ ನಾವು ಕುಡಿಯೋದು ಇಲ್ಲ, ಪಾರ್ಟಿಗೂ ಅಷ್ಟಕ್ಕಷ್ಟೇ ಅಂಥದ್ದೇನು ಪಾರ್ಟಿ ಅಂತ ಇಂಟ್ರೆಸ್ಟು ಇಲ್ಲ. ಮತ್ತು ಇವತ್ತು ಫುಲ್ಲಿ ಟಯರ್ಡ್ ಆಗಿರೋದ್ರಿಂದ ಇಂಟ್ರೆಸ್ಟು. ಸೊ ಈಗ ಫಾಸ್ಟಾಗಿ ಹೋಗಿ ಮಲ್ಕೊಂಡಿದ್ವಿ. ಪ್ಯಾಕಿಂಗ್ ಆದರೆ ಮಾಡ್ತಾನೆ, ಇಲ್ಲ ಅಂದರೆ ಇಬ್ಬರು ಸೇರಿ ಏನಾಗ್ತದೆ ಅದನ್ನು ತುರ್ಕಿ ಹೋಗ್ತಾರೆ. ನಾಳೆ ಫ್ಲೈಟ್ ಇದೆ. 11:30ಗೆ ಡಿನ್ನರ್ ಮಾಡ್ತಿದ್ವಿ. ಅದು ನೋಡಿ ಇನ್ನು ಸ್ಪೈಸಿ ನೂಡಲ್ಸ್ ತಿಂತಾ ಇದ್ದೇವೆ. ರಾಮ್ಯಾನ್ ಆಯಿತಾ, ಗಿಲ್ದೋಕ್ ಏನೇನೋ ಇತ್ತು. ಅದರದ್ದು ಟೇಸ್ಟ್ ವಾಸ್ ನಾಟ್ ಗ್ರೇಟ್, ನನಗೆ ಅಷ್ಟೇನು ಇಷ್ಟ ಆಗಿಲ್ಲ. ಐ ಡೋಂಟ್ ಥಿಂಕ್ ಅಕ್ಷಯ್ಗೂ ಇಷ್ಟ ಆಯಿತು. ಬಟ್ ಚಿಕನ್ ಎಲ್ಲ ತೊಗೊಂಡಿದ್ವಿ ಅದ್ರ ಜೊತೆ, ದ್ಯಾಟ್ ವಾಸ್ ಫನ್. ಅಲ್ಲಿ ಕುತ್ಕೊಂಡು ತಿನ್ನೋತಾರೆ, ಎಲ್ಲೂ ಒಳ್ಳೆದು ಸ್ಪೇಸ್ ಅನಿಸಿರಲಿಲ್ಲ. ಸೊ ಅಲ್ಲೇ ಸೈಡ್ ವಾಕ್ ಹತ್ರ ಕುತ್ಕೊಂಡು ತಿಂದು ಅಲ್ಲಿ ಬಂದಿರುವಂಥ ಎಲ್ಲ ಜನ ಅವ್ರ ಬಟ್ಟೆ ಅವ್ರು ಮಾಡ್ತಿದ್ದನ್ನೆಲ್ಲ ನೋಡ್ಕೊಳ್ತಾ ನಾವು ನೆಕ್ಸ್ಟ್ ಟುಕ್ ಬುಕ್ ಮಾಡಿದ್ವಿ, ರೂಮ್ ಕಡೆ ಹೊರಟ್ವಿ. It was a fun day. I hope you enjoyed watching this video. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್.